ಎಲ್ಲ ಹೊರಗಡೆ ಮಾಡಿಫೈ ಆಗೋದಕ್ಕೆ ಬಂದಿರೋದು ಗಾಡಿಗಳೆಲ್ಲ ಎಲ್ಲ 50 ಲೀಟರ್ ಮೇಲ್ಗಡೆ ಕಂಡಂಗೆ ಕಾಣ್ತವೆ. ಈ ಕಡೆ ಎಲ್ಲ 45 ಲೀಟರ್ಸು ಈ ಥರ ಇದ್ದಾವೆ. ಗುರು ಇಲ್ಲಿ ಇನ್ನೊಂದು ದುನಿಯಾನೇ ಇದೆ. ಇಲ್ಲಿ ನೀವು ಅದು ಇದು ಹಾಕಿಸ್ಬೇಕು, ಬೇರೆ ಬೇರೆ ಶಾಪಿಗೆ ಅಡ್ಡಾಡೋದಿಲ್ಲ. ಒಂದು ಸಲ ಮಾಡಿಫೈ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದರೆ ಸಾಕು, ಟೋಟಲ್ ಅಷ್ಟು ಮಾಡಿಫೈ ಇಲ್ಲೇ ಆಗಿಬಿಡುತ್ತೆ. ಏನಲ್ಲಿ ನಮ್ಮ ಗಾಡಿ ಬಂದಿದೆ, ಲುಕ್ ಇವಾಗ ನೋಡ್ತಾ ಇರ್ಬೋದು ನೀವು, ಈ ಥರ ಇದೆ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸದ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ಒಳಗೆ ಎಲ್ರಿಗೂ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ, ನಾನೊಂದು ಬೈಕಿಗೆ ಕ್ರ್ಯಾಶ್ ಕಾರ್ಡ್ ಹಾಕ್ಸೋಣ ಅಂತ ಹೊರಟಿದ್ದೀವಿ. ಸೊ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಸೊ ಹೋಗೋಣ. ಹೋಗ್ತಾ ಹಂಗೆ ರೋಡಲ್ಲಿ ಬೈಕ್ ಆಕ್ಸೆಸರೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಹಾಕ್ಸ್ಕೊಂಬರೋಣ ಅಂತ. ಸೊ ಕ್ರ್ಯಾಶ್ ಕಾರ್ಡ್ದು ವ್ಯಾಲ್ಯೂ ಏನಿರುತ್ತೆ, ಹಾಗೆ ಕ್ವಾಲಿಟಿ ಯಾವುದು ಏನು ಎತ್ತ, ಈ ಒಂದು ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನಾವು ನಮ್ಮ ಸೇಫ್ಟಿನ ನೋಡ್ತೀವಿ, ಸೊ ಹಾಗೆ ಬೈಕ್ ಸೇಫ್ಟಿನ ನೋಡಬೇಕು. ಸೊ ಕ್ರ್ಯಾಶ್ ಕಾರ್ಡ್ಸ್ ಎಲ್ಲ ಇರೋದ್ರಿಂದ ಬೈಕ್ ಏನಾದರೂ ಆಕ್ಸಿಡೆಂಟ್ ಆದವಾಗ, ಬಿದ್ದವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗುತ್ತೆ. ಹಾಗೆ ಸ್ವಲ್ಪ ಲುಕ್ ವೈಸ್ ಬಂದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ತಗೊಂಡು 3ನೇ ದಿನಕ್ಕೆ ನಾನು ಕ್ರ್ಯಾಶ್ ಕಾರ್ಡ್ ಹಾಕ್ಸಕ್ಕೆ ಹೊರಟಿದ್ದೀನಿ. ಸೊ ತುಂಬ ಶಾಪ್ಗಳಿಗೆ ಕೇಳಿದೆ, ಅಲ್ಲಿ ಇವಾಗ ಸದ್ಯಕ್ಕೆ ಅವೈಲೇಬಿಲಿಟಿ ಇಲ್ಲ ಅಂದರು. ಇನ್ನು ಕೆಲವೊಂದು ಶಾಪ್ಗಳು ಮ್ಯಾಪಲ್ಲಿ ಆ್ಯಕ್ಟಿವೇಟ್ ಆಗಿರೋದಿಲ್ಲ. ಸೊ ಹೋಗ್ತಾ ನೋಡಿಕೊಂಡು ಯಾವ್ದಾದ್ರು ಸಿಕ್ಕರೆ ಹಾಕ್ಸ್ಕೊಂಬರೋಣ ಅಂತ ಹೊರಟಿರೋದು. ಅವಾಗಿಂದ ಹುಡುಕ್ತಾನೆ ಇದ್ದೀವಿ, ಸಿಗ್ತಾ ಇಲ್ಲ. ಆಲ್ರೆಡಿ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಬಂದು ಹುಡ್ಕೊಂತ, 20 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ನೋಡಬೇಕು, ಹುಡುಕ್ತಾನೆ ಇದ್ದೀವಿ. ಎಷ್ಟೊತ್ತಾಗುತ್ತೋ ಇದ್ದೀವಿ, ಇವತ್ತು ಎಷ್ಟೊತ್ತಾದರೂ ಹಾಕಿಸ್ಬಿಟ್ಟೆ ತಗೊಂಡು ಹೋಗೋದು ಅಂತ ತೀರ್ಮಾನ ಬಂದಿದ್ದೀವಿ. ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತೇಳಿ. ಗುರು ಹುಡ್ಕೊಂತ ಗೊಟ್ಟಿಗೆರೆಯಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ಬಂದ್ವಿ. ಇನ್ನೂ ಎಷ್ಟೊತ್ತಾಗುತ್ತೋ ಆಗಲಿ. ಸೊ ಗುರು ಫೈನಲ್ ಆಗಿ ಹುಡುಕ್ತಾ ನಾವು ಬಂದಿದ್ದೆ ಆಟೋನಿಟಿ. ಸೊ ಇದು ಕಲಾಸಿ ಪಾಳ್ಯದ ಹತ್ರ ಇದೆ. ಸೊ ನೋಡೋಣ ಒಳಗಡೆ ಏನೇನೈತೆ, ನಮ್ಮ ಗಾಡಿ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಟಾಪ್ ಬಾಕ್ಸಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಕೆಲವೊಂದು ಗಾಡಿಗೆ ಡಬಲ್ ಸ್ಟ್ಯಾಂಡ್ಗಳು ಇರೋದಿಲ್ಲ, ಅವಾಗ ಈ ಥರ ತುಂಬ ಯೂಸ್ ಆಗುತ್ತೆ. ಇದರದೆಲ್ಲ ಕಾಸ್ಟ್ ಬಂದು 5000 ಇದೆ ನೋಡಿ. ಇವೆಲ್ಲ ಹೊರಗಡೆ ಮಾಡಿಫೈ ಆಗೋದಕ್ಕೆ ಬಂದಿರೋದು ಗಾಡಿಗಳೆಲ್ಲ. ಇಲ್ಲಿ ವೈಸರ್ ಎಲ್ಲ ಇದ್ದಾವೆ. ಬರ್ತದಂಗೆ ಒಳ್ಳೆ ಲುಕ್ ಗುರು. ಇಲ್ಲಿ ಈ ಟಾಪ್ ಬಾಕ್ಸ್ ಎಲ್ಲ ಹೆವಿ ಟಾಪ್ ಬಾಕ್ಸ್ ಇದಾವೆ. ಚಿಕ್ಕದ್ರಿಂದ ಎರಡು ದೊಡ್ಡ ಟಾಪ್ ಬಾಕ್ಸ್ ತನಕನೂ ಇದ್ದಾವೆ. ಸೊ ಅಲ್ಲಿ ನೋಡಿ, ಆ ಕಡೆ ಕಾಣಿಸಿದೆಲ್ಲ ಎಲ್ಲ 50 ಲೀಟರ್ ಮೇಲ್ಗಡೆ ಕಂಡಂಗೆ ಕಾಣ್ತವೆ. ಈ ಕಡೆ ಎಲ್ಲ 45 ಲೀಟರ್ಸು ಈ ಥರ ಇದ್ದಾವೆ, ಜಾಸ್ತಿನೇ ಇದ್ದಾವೆ ಇನ್ನು. ಸೊ ಫುಲ್ಲಿ ಟೋಟಲ್ ಬ್ರ್ಯಾಂಡೆಡು. ಇದೆಲ್ಲ ಹೆಲ್ಮೆಟ್ ಅದು ಹೆಲ್ಮೆಟಿಗೆ ಎಷ್ಟೈತೆ? ಹೆಲ್ಮೆಟಿಗೆ ಎಷ್ಟೈತೆ? 1820 ಅಲ್ಲಲ್ಲ. ಗ್ಲಾಸಿಗೆ 26,000. ಗ್ಲಾಸಿಗೆ 1820, ಹೆಲ್ಮೆಟ್ಗೆ 26,000. ಕಿಡ್ನಿ. ಹಂಗೆ ಈ ಸೈಡ್ ಬಂದರೆ ನಿಮ್ಮ ಇಂಜಿನ್ ಆಯಿಲ್ಸು, ಹಂಗೆ ಚೈನ್ ಲೂಬ್ರಿಕೇಟ್ ಮಾಡೋದಕ್ಕೆ ಎಲ್ಲ ಇದೆ. ಪ್ರತಿಯೊಂದು ಗಾಡಿದು ಗುರು, ಇಂಥ ಗಾಡಿದು ಇನ್ನೂ ಅಲ್ಲಂಗಿಲ್ಲ, ಎಲ್ಲ ಪ್ರತಿಯೊಂದು ಇದೆ. ಆ ಸ್ಯಾಡಲ್ ಬ್ಯಾಕ್ ಬಂದು ಪ್ರತಿಯೊಂದು. ಇನ್ನು ಈ ಕಡೆ ಬಂದರೆ ಮೊಬೈಲ್ ಹೋಲ್ಡ್ರು, ಆಮೇಲೆ ಹ್ಯಾಂಡಲ್ ಬಾರ್ಡು ಎಲ್ಲ ಮೋಟರ್ ಟಾರ್ಕಿಂದ ಹಿಡಿದು ಪ್ರತಿಯೊಂದು ಕಂಪ್ನಿದು ಇದೆ. ಎಲ್ಲ ಮಿರರು ಸೈಕ್ ಆಗಿದೆ ಇದು. ಸೊ ಇಲ್ಲೆಲ್ಲ ಲೈಟ್ಸು ಯಾವ ಥರ ಡಿಸೈನ್ ಇದೆ ನೋಡಿ ಲೈಟು.
ಸೊ ಇಲ್ಲಿ ಸಿಸ್ಟಮ್ನ ಚೆಕ್ ಮಾಡ್ತಾರೆ, ನಿಮ್ಮ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅದು ನಿಮ್ಮ ಗಾಡಿಗೆ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅವೈಲೇಬಿಲಿಟಿ ಚೆಕ್ ಮಾಡಿಕೊಂಡು ನಿಮ್ಮ ಗಾಡಿ ಸೂಟ್ ಆಗೋಂಥದ್ದನ್ನ ಚೆಕ್ ಮಾಡಿ ಅದು ಪ್ರೈಸ್ ಮಾಡಿ ಬಿಲ್ ಮಾಡಿ ಹೇಳ್ತಾರೆ. 5 to 10% ತನಕ ಡಿಸ್ಕೌಂಟ್ ಇರುತ್ತೆ. ಲೇಬರ್ ಚಾರ್ಜು 300 ಇಂದ 400 ರೂಪಾಯಿ ಸಿಗುತ್ತೆ. ಗುರು ಇಲ್ಲಿ ಇನ್ನೊಂದು ದುನಿಯಾನೇ ಇದೆ ಇಲ್ಲಿ. ಎಲ್ಲ ಬ್ಯಾಗ್ಸು, ಎಲ್ಲ ಸೈಡ್ ಪಾಕೆಟ್ ಬ್ಯಾಗ್ಸು, ಆಮೇಲೆ ಟ್ಯಾಂಕ್ ಬ್ಯಾಗ್ಸು, ಆಮೇಲೆ ಸ್ಯಾಡಲ್ ಬ್ಯಾಗ್ಸ್ ಅಂತಾರಲ್ಲ ಸೈಡಿಗೆ ಇರುತ್ತೆ ಅದು. ವಾ ರೈಡಿಂಗ್ ಶೂ ಒಂದು ಪ್ರೈಸ್ ಬಂದು 35,000 ಒಂದು ತಿಂಗಳು. ಇದೆಷ್ಟಿದೆ? 32,299 ರೂಪಾಯಿ. ಕಾಲು ಮುರಿತಾವು? ಹಾಂ, ಅದು ಚೆನ್ನಾಗಿರುತ್ತೆ. ಮುಂದ್ಗಡೆ ಹಿಂದಿನ ಟ್ಯಾಂಕ್ ಬ್ಯಾಗು ಅದಿತ್ತು ಇಲ್ಲಿ ಇರ್ತದಲ್ಲ, ಮತ್ತೆ ಹಂಗೆ ಬೀಳಲ್ಲ ಅಷ್ಟು ಸುಲಭಕ್ಕೆ. तू समझा? हाँ नहीं तू समझा नहीं. ಸೊ ಈ ಕಡೆ ಫುಲ್ಲಿ ಕಂಪ್ಲೀಟೆಡ್ ಒಂದು ನೋಡ್ಬೋದು ನೀವು ರೈಡರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫುಲ್ಲಿ ಕಂಪ್ಲೀಟೆಡ್ ಇದೆ ಒಂದು ಈ ಥರ ಮಾಡಿಫೈಸ್ ಅಂತೇಳಿ. ಇನ್ನು ಈ ಕಡೆ ಬಂದು ಎಕ್ಸಾಸ್ಟ್ಸ್ ಇದ್ದಾವೆ. ಎಕ್ಸಾಸ್ಟ್ ಇದು ತುಂಬ ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೆ ಹೆಲ್ಪ್ ಆಗುತ್ತೆ. ಒಂಥರ ಏರ್ ಸೀಟ್ ಇದೆ, ಚೆನ್ನಾಗಿದೆ ಸ್ಮೂತಾಗಿ. ಈ ಥರ ಪ್ರೈಸ್ ಬಂದು 2000. ನಾನು ಒಂದು ಹುಡುಕ್ತಿದ್ದೀನಿ, ಬಟ್ ಸದ್ಯ ಅಮೌಂಟ್ ಇಲ್ಲ. ನೆಕ್ಸ್ಟ್ ಯಾವಾಗಾರು ಅದಾದ ತಗೊಳ್ಳೋಣ. ಚಿಕ್ಕದು ಚೆನ್ನಾಗಿದೆ, 2000 ಇದೆ ಅದಕ್ಕೇ. ಚಿಕ್ಕದು ಬ್ಯಾಗು ಸಖತ್ತಾಗಿದ್ದಾವೆ. ವಾಯ್ಸ್ ಸ್ವಲ್ಪ ಕ್ಲಿಯರಿಟಿ ನಿಮಗೆ ಕೇಳಿಸೋ ಡೌಟ್, ಯಾಕಂದ್ರೆ ಮೈಕ್ ಬಿಟ್ಟಾಕಿ ಬಂದುಬಿಟ್ಟಿದ್ದೀನಿ ನಾನು. ಅರ್ಜೆಂಟಲ್ಲಿ ಗೋಪ್ರೋ ತೊಗೊಬಂದೆ. ನೋಡಿದರೆ ಗೋಪ್ರೋ ಮೈಕು ಎಲ್ಲ ಹೆಲ್ಮೆಟ್ ಎಲ್ಲ ಆಯಿತು. ಹೆಲ್ಮೆಟ್ ಕೆಳಗಡೆ ಇಡಬೇಕು. ಸೊ ಈ ಸೈಡ್ ಬಂದರೆ ನೀವು ಇಲ್ಲಿ ಹೆಲ್ಮೆಟ್ಸ್ ಇದ್ದಾವೆ. ಏನು ಒಳಗಡೆ ಕೂಲಿಂಗ್ ಗ್ಲಾಸು. ಮೂರು ಹೆಲ್ಮೆಟ್ ಮಾತ್ರ ಸೈಕ್ ಆಗಿದ್ದಾವೆ. ಸದ್ಯ ನಂದು ಇವಾಗ ಒಂದು XR ಇದೆ, ಸದ್ಯಕ್ಕೆ ಸಾಕದೆ. ಇರೋದ್ರಲ್ಲಿ ಜೀವನ ನಡೆಸೋಣ. 1,400 ಅಲ್ಲ, 14,700. ಅಬ್ಬಾ 11,999. ಫುಲ್ಲಿ ಪ್ಯೂರ್ ಬ್ರ್ಯಾಂಡೆಡ್ ಬ್ರೋ, ಸೈಕ್ ಬ್ರ್ಯಾಂಡೆಡ್ ಎಲ್ಲ. ಇಲ್ಲಿ ನೋಡಿ ಜಾಕೆಟ್ಸ್ ಒಳಗಡೆ ಎಲ್ಲ ಹೆಲ್ಮೆಟ್ಸ್ ಎಲ್ಲ ಸೈಕ್ ಆಗಿದ್ದಾವೆ. ಬಟ್ ಕ್ವಾಲಿಟಿನೂ ಹಂಗೆ ಇದ್ದಾವೆ. ಅದಕ್ಕೋಸ್ಕರ ತಾನೇ ಪ್ರೈಸ್ ಇಷ್ಟೊಂದು ಇಡ್ತಿರೋದು. ನೋಡಿ ಗ್ಲೌಸ್ ಹೆಂಗೈತೆ. ಎಲ್ಲ XR. ಓ ಹಂಗೆ ಇಲ್ಲಿ ಲೆಗ್ ಪ್ಯಾಡ್ ಇದ್ದಾವೆ. ಇದ್ರ ಪ್ರೈಸ್ ಬಂದು ಇದ್ರ ಪ್ರೈಸ್ ಎಷ್ಟಿರ್ಬೋದಾ? ಜಾಸ್ತಿನೇ ಇರುತ್ತಲ್ಲ. ಇದು ಪ್ರೈಸ್ ಇಲ್ಲೇ ಹಾಕಿಲ್ಲ. ಈ ಸೈಡ್ ಐತದ, ಎಲ್ಲಿತ್ತ ಪ್ರೈಸ್ ಏನು ಹಾಕಿಲ್ಲಪ್ಪ. ಇರಲಿ, ಏನಲ್ಲ ಅಂದ್ರೆ ಅದೊಂದು 8-9 ಸಾವಿರ ಇರುತ್ತೆ. ಬ್ಲ್ಯಾಕ್ ಫಿನಿಶ್ XR ಅಲ್ಲ, ಸ್ಟಡ್ಸ್ ಎಲ್ಲ ಸ್ಟಡ್ಸ್ ಹೆಲ್ಮೆಟ್. ಪ್ಯಾಂಟ್ ಸಾಕಿದಲ್ಲ, ಪ್ಯಾಂಟ್ ಒಂದಿಲ್ಲ, ತಗೋಬೇಕು, ದುಡ್ಡಿಲ್ಲ. ರೈಡಿಂಗ್ ಪ್ಯಾಂಟ್ ಎಷ್ಟೈತಪ್ಪ? 7,650. ಅದೇ ಇಂಗ್ಲೀಷ್ ಫಿಲಮಲ್ಲಿ ಐತಲ್ಲ, ಹೆಂಗೆ ಕಾಣ್ತದೆ ಅದು?
ಅಲ್ಲ ಸ್ಕೂಟಿಗೆ ಪರವಾಗಿಲ್ಲ. ಸೊ ಇಷ್ಟೆಲ್ಲ ಇದೆ ಇಲ್ಲಿ, ತುಂಬಾ ಇದೆ, ಯೂಸ್ಫುಲ್ ಇದೆ. ನೀವು ಅದು ಇದು ಹಾಕಿಸ್ಬೇಕು, ಬೇರೆ ಬೇರೆ ಶಾಪಿಗೆ ಅಡ್ಡಾಡೋದಿಲ್ಲ. ಒಂದು ಸಲ ಮಾಡಿಫೈ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದರೆ ಸಾಕು, ಟೋಟಲ್ ಅಷ್ಟು ಮಾಡಿಫೈ ಇಲ್ಲೇ ಆಗಿಬಿಡುತ್ತೆ. ಸೊ ಓಕೆ, ಸುಜುಕಿ ವಿ-ಸ್ಟ್ರಾಮ್ 2 ಬಂದಿದೆ ಅಲ್ಲಿ. ಒಂದು ಸೆಕೆಂಡ್, ಇನ್ನೊಂದು ವೈಟ್ ಕಲರು, ಇನ್ನೊಂದು ಯೆಲ್ಲೋ ಕಲರ್ ಬಂದಿದೆ. ಆಲ್ರೆಡಿ ಆಗಿದೆ ಅದು ಮಾಡಿಫೈ. ಸೊ ಇದ್ರದ್ದು ಅಡ್ರೆಸ್ ಏನಿದೆ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ರೈಡಿಂಗ್ ಫ್ರೆಂಡ್ಸ್ಗೆಲ್ಲ. ತುಂಬ ಪಾಪ್ಯುಲರ್ ಇದೆ ಇದು, ಫುಲ್ ಫೇಮಸ್ ಇದೆ. ನಮ್ಮ ಗಾಡಿನ ಶುರು ಹಚ್ಕೊಂಡ್ರು. ಸೊ ಬಿಫೋರ್ ಮಾಡಿಫೈ ಈ ಥರ ಕಾಣಿಸ್ತಾ ಇದೆ. ಸೊ ನೀವು ಏನೇ ತೊಗೊಳಂಗಿದ್ರು ಇಲ್ಲಿ ತೊಗೋಬೇಕು. ಇಲ್ಲ ಆಟೋನೇಟಿ ಕಾಣ್ತಿದೆಯಲ್ಲ, ಸೊ ಅದಾದಮೇಲೆ ಈ ಸೈಡಲ್ಲಿ ಫಿಟ್ಟಿಂಗ್ ಮಾಡ್ತಾರೆ. ಸೊ ಒಳಗಡೆ ಕಸ್ಟಮರ್ಸು ಮತ್ತು ವಿಡಿಯೋ ಮಾಡೋಕ್ಕೆ ನಾಟ್ ಅಲೌಡ್ ಅಂತ ಹೇಳ್ತಿದ್ದಾರೆ. ಗಾಡಿ ಬಿಟ್ಬಿಟ್ಟಿಂಗುರು ಏನೋ ಸ್ಕ್ರ್ಯಾಚ್ ಗೀಚ್ ಮಾಡಿಬಿಟ್ಟಾರಂತ ಭಯ ಬೇರೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಹೊಸ ಗಾಡಿ ಅಲ್ವಾ, ಭಯ ಇದ್ದೇ ಇರುತ್ತೆ. ಸೊ ಓಕೆ, ಅದು ರೆಡಿಯಾಗಿ ಬರೋ ತನಕ ಇಲ್ಲೇ ಹೊರಗಡೆ ವೇಟ್ ಮಾಡೋಣ. ಫೈನಲಿ ನಮ್ಮ ಗಾಡಿ ಬಂದಿದೆ. ಲುಕ್ ಇವಾಗ ನೋಡ್ತಾ ಇರ್ಬೋದು ನೀವು, ಈ ಥರ ಇದೆ. ಇವಾಗ 3 ನಾವು ಮಾಡಿಸಿರೋದು. ಸ್ಯಾಡಲ್ ಬ್ಯಾಗ್ಸ್ ಒಂದು, ಆಮೇಲೆ ಇದು ಕ್ರ್ಯಾಶ್ ಕಾರ್ಡ್ ಒಂದು, ಆಮೇಲೆ ಇದು ಮೊಬೈಲ್ ಹೋಲ್ಡರ್ಗೆ ಮ್ಯಾಪ್ ನೋಡೋಕ್ಕೆ. ಸೊ ಇನ್ನೂ ಬಿಲ್ ಬಂದಿಲ್ಲ. ಸೊ ಬಿಲ್ ನೋಡೋಣ ಎಷ್ಟಾಗಿರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ 10,000 ಹತ್ತತ್ರ ಬಂದಿರುತ್ತೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಫೈನಲ್ ಪ್ರೈಸ್ ಬಂದು 10,400 ಆಗಿದೆ. ಕ್ರ್ಯಾಶ್ ಕಾರ್ಡ್ಗೆ 5,271. ಹಾಗೆ GPS ಮೌಂಟ್ಗೆ 949. ಹಾಗೆ ಸೆಡಲ್ ಸ್ಟೇಗೆ 3,420. ಸೊ ಫೈನಲಾಗಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಗಾಡಿ ತೊಗೊಂಡು ಹೊರಡ್ಬೇಕಷ್ಟೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇದೇ ನೋಡ್ತಿದ್ದೀರಿ ನೀವು ಆ್ಯಂಡ್ ಶಾಪು. ಯಾರಾದರೂ ಬಂದರೆ ವಿಸಿಟ್ ಮಾಡಿ. ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಇದೆ ನೋಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.